ಗೈಸ್ ನೀವೆಲ್ಲ ಈ ಒಂದು ವಿಡಿಯೋ ತಮ್ಮನೇಲಿ ನೋಡಿ ಈ ಒಂದು ವಿಡಿಯೋ ನೋಡ್ತಾ ಇದ್ರಲ್ಲ, ಇದು 100% ನಿಜ. ಗೈಸ್ ಕೇವಲ ನೀವು 99 ರೂಪೀಸ್ ಅಂದರೆ 99 ರೂಪೀಸ್ ಕೊಟ್ಟರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಮಾಡಿ ಕೊಡ್ತಾರೆ. ಎಷ್ಟು? ಕೇವಲ ನೀವು 100 ರೂಪಾಯಿ ನೋಟ್ ಕೊಟ್ಟರೆ ಅದರಲ್ಲಿ 1 ರೂಪಾಯಿ ನಿಮ್ಗೆ ಕೂಡ ಅಂದರೆ 1 ರೂಪಾಯಿ ನಿಮಗೆ ವಾಪಸ್ ಕೂಡ ಕೊಡ್ತಾರೆ. ಇದು 100% ನಿಜ. ಈ ರೀತಿ ಒಂದು ಬಿಸ್ನೆಸ್ ನಡೀತಿದೆ. ಅಂದರೆ ಮೌಂಟೇಶನ್ ಅಂದರೆ ಕೇವಲ ನೀವು 99 ರೂಪೀಸ್ ಅಂದರೆ ನೀವು ದುಡ್ಡು ಕೊಟ್ಟರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಈ ರೀತಿ ಒಂದು ಬಿಸ್ನೆಸ್ ನಡೀತಾ ಇದ್ರೆ ಆ ಒಂದು ಬಿಸ್ನೆಸ್ ನೇಮ್ ಏನಪ್ಪ ಅನ್ಬೇಕಾರೆ ಪೇಡ್ ಮೌಂಟೇಶನ್ ಅಂತ ಬಂದ್ಬಿಟ್ಟು ಅಂದರೆ ಪೇಡ್ ಮೌಂಟೇಶನ್ ಮಾಡಿ ಕೊಡ್ತಾರೆ. ಅಂದರೆ ನಾವು ನಿಮಗೆ ಪೇಡ್ ಮೌಂಟೇಶನ್ ಮಾಡಿ ಕೊಡ್ತೀವಿ, ನೀವು ದುಡ್ಡು ಕೊಟ್ಟರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ನಾವು ಮಾಡಿ ಕೊಡ್ತೀವಿ ಅಂತ ಈ ರೀತಿ ಒಂದು ಬಿಸ್ನೆಸ್ ಅಂದರೆ ಈ ರೀತಿ ಒಂದು ಬಿಸ್ನೆಸ್ ನಡೀತಾ ಇದೆ. ಇದು ನಾನು ಕೂಡ ತುಂಬ ಜನ ಯೂಟ್ಯೂಬರ್ಸ್ ನನಗೆ ಹೇಳಿದ್ದಾರೆ. ಆದ್ರೆ ಬಟ್ ಈ ದುಡ್ಡು ಕೊಟ್ಟು ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಂದರೆ ಮೌಂಟೇಶನ್ ಆನ್ ಮಾಡ್ಕೊಂಡ್ರೆ ಪೇಡ್ ಮೌಂಟೇಶನ್ ಮಾಡ್ಕೊಂಡ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತಾ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ದುಡ್ಡು ಬರುತ್ತೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತಾ ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಷ್ಟು ದುಡ್ಡು ಬರುತ್ತೆ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ದಯವಿಟ್ಟು ಇಂಪಾರ್ಟೆಂಟ್ ನೀವು ನೋಡಲೇಬೇಕು ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಹೇಳ್ಬಿಡ್ತೀನಿ ಎಲ್ಲರಿಗೆ ಈ ಒಂದು ಟಾಪಿಕ್ ಬಗ್ಗೆ ಅಂದರೆ ಈ ಒಂದು ಟಾಪಿಕ್ ಬಗ್ಗೆ ಈಗ ಇಲ್ಲಿ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಮತ್ತೆ ಈ ಒಂದು ವಿಡಿಯೋ ಶೂಟ್ ಮಾಡ್ತೇನೆ. ಯಾಕಂದ್ರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಾಗಲಿ. ತುಂಬ ಜನ ಈ ರೀತಿ ಒಂದು ಮೆಸೇಜ್ ಆಗ್ತಾ ಇದ್ದಾರೆ ಇನ್ಸ್ಟಾದಲ್ಲಿ, ಅವ್ರು ಎಲ್ಲರೂ ಕೂಡ ಈ ಒಂದು ವಿಡಿಯೋ ಗೊತ್ತಾಗಲಿ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ. ಇದೇ ರೀತಿ ಒಂದು ವಿಡಿಯೋ ಬರ್ತಾ ಇದೆ, ಪ್ರತಿಯೊಬ್ಬರು ಕೂಡ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಹೋಗ್ಬಿಟ್ಟು ಜಸ್ಟ್ ನೀವು ಕೇವಲ ದುಡ್ಡು ಕೊಟ್ಟರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಮಾಡ್ಕೊಳ್ಬೋದು. ಕೇವಲ ಅಂದರೆ 99 ರೂಪೀಸ್ ದುಡ್ಡು ಕೊಟ್ಟರೆ ಮೌಂಟೇಶನ್ ಆನ್ ಆಗ್ಬೋದು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚ್ ಅವರ್ಸ್, ಅದು ಒಂದು ವರ್ಷ ಟೈಮ್ ಇರುತ್ತೆ ನಿಮಗೆ. ಅಂದರೆ 365 ದಿನಗಳ ಕಾಲ ಟೈಮ್ ಇರುತ್ತೆ. ಅಷ್ಟರಲ್ಲೇ ನೀವು ಕಂಪ್ಲೀಟ್ ಮಾಡಬೇಕು. ಆದ್ರೆ ಬಟ್ ಜಸ್ಟ್ ಈಗ ಕೇವಲ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗ್ತದೆ, ಕೇವಲ ಒಂದು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಅದು ಯಾವ ರೀತಿ? ದುಡ್ಡಿನ ಮಹಿಮೆ. ಅಂದರೆ ದುಡ್ಡಿದ್ದರೆ ದುನಿಯಾ ಅಂತಾರಲ್ಲ ಆ ರೀತಿ ನೋಡಿ. ಜಸ್ಟ್ ನೀವು ದುಡ್ಡು ಕೊಟ್ಟರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಕಂಪ್ಲೀಟ್ ಆಗುತ್ತೆ. ಅದು ಯಾವ ರೀತಿ? ಪೇಡ್ ಮೌಂಟೇಶನ್ ಅಂತ ಬಂದ್ಬಿಟ್ಟು. ಪೇಡ್ ಮೌಂಟೇಶನ್ ಅಂದರೆ ಇದೊಂದು ಬಿಸ್ನೆಸ್. ಈ ರೀತಿ ಒಂದು ತುಂಬ ಜನ ಮಾಡ್ತಾ ಇದ್ದಾರೆ. ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ನೀವು ದುಡ್ಡು ಕೊಟ್ಟರೆ ಮೌಂಟೇಶನ್ ಮಾಡಿ ಕೊಡ್ತಾರೆ. ಎಷ್ಟು? 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆದ್ರೆ ಬಿಟ್ಟು ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಆ 1,000 ಸಬ್ಸ್ಕ್ರೈಬರ್ಸ್ ಇದೆ ಅಂದರೆ ಮೌಂಟೇಶನ್ ಅನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್, 4,000 ವಾಚರ್ಸ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ನೀವು ದುಡ್ಡು ಕೊಟ್ಟರೆಲ್ಲ ಮಾಡಿ ಕೊಡ್ತಾರೆ. ಆದ್ರೆ ಬಟ್ ಮೇನ್ ಇಂಪಾರ್ಟೆಂಟ್ ಆ 1,000 ಸಬ್ಸ್ಕ್ರೈಬರ್ಸ್ ಎಲ್ಲ ಫೇಕ್ ಸಬ್ಸ್ಕ್ರೈಬರ್ಸ್. ಯಾವ ರೀತಿ ಅಂದ್ರೆ ನೀವು ಬರ್ದಾರ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗುತ್ತಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದ್ರೆ ಬಟ್ ನೀವು ಫೇಕ್ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆಪ್ಪ ಅಂದರೆ ಅವರು ಏನೆಲ್ಲ ಮಾಡಿರ್ತಾರೆ ಅಂದರೆ ಅವರು ಅಂದರೆ ಒಂದು 1000 ಇಮೇಲ್ ಕ್ರಿಯೇಟ್ ಮಾಡ್ಕೊಂಡು, ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು 1000 ಇಮೇಲ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಆದ್ರೆ ಬಟ್ ಅವರು ಆ 1000 ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ ಅವರೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿರಲ್ಲ, ಎಲ್ಲ ಜೆನ್ಯೂನ್ ಆಗಿರಲ್ಲ. ಯಾಕಪ್ಪ ಅನ್ಬೇಕಾರೆ ಅವ್ರು ನಿಮ್ಮ ವಿಡಿಯೋ ನೋಡಲ್ಲ, ನಿಮ್ಮ ಒಂದು ವಿಡಿಯೋ ನೋಡೋದೇ ಇಲ್ಲ. ಯಾಕಪ್ಪ ಅನ್ಬೇಕಾರೆ ನೀವು ದುಡ್ಡು ಕೊಟ್ಟು ತೊಗೊಂಡಿದ್ದೀರ. ಅವರೆಲ್ಲ ನಿಮ್ಮನ್ನು ಇಷ್ಟಪಟ್ಟು ಬಂದಿಲ್ಲ, ಅವರೆಲ್ಲರೂ ನೀವೇನು ಮಾಡಿದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರ. ಅವರೆಲ್ಲ ನಿಮ್ಮ ವಿಡಿಯೋ ನೋಡಲ್ಲ, ಜಸ್ಟ್ ಸಬ್ಸ್ಕ್ರೈಬರ್ಸ್, ಅದು ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಲ್ಲ. ಇದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಇಲ್ಲ ಅಂತ ಏನಲ್ಲ. 4,000 ಸಬ್ಸ್ಕ್ರೈಬ್, 1,000 ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಂಡು ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಿದ್ರೆ ಈ ಸೈಡ್ ಬಿಸ್ನೆಸ್ ನಡೀತದಲ್ಲ. ಈ ಒಂದು ಬಿಸ್ನೆಸ್ ಪೇಡ್ ಪ್ರಮೋಷನ್ ನೇಮ್ ಮೇಲೆ ನಡೀತದಲ್ಲ. ತುಂಬ ಜನರಿಗೆ ಬರ್ತಾ ಇದೆ, ನನಗೆ ಕೂಡ ಬಂದಿದೆ ಸ್ಟಾರ್ಟಿಂಗ್. ಅವಾಗ ನೀವೇನು ಮೌಂಟೇಶನ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ಇದರಿಂದ ಏನಾಗುತ್ತೆ, ನಿಮಗೆ ಬೇಜಾರಾಗುತ್ತೆ. ಇದರಿಂದ ನಿಮ್ಮ ತುಂಬ ಬೇಜಾರುತ್ತೆ. ಅವ್ರು ತಿನ್ಬೇಕಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು? 1000. ಆ 1000ದಲ್ಲಿ ನಿಮಗೆ ನಿಮ್ಮ ವಿಡಿಯೋ ವ್ಯೂಸ್ ಬರುತ್ತೆ. ಎಷ್ಟು ಬರುತ್ತೆ? 6-7 ವ್ಯೂಸ್ ಬರುತ್ತೆ. ಹಾಗಿದ್ರೆ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅನ್ನೋದ್ರೆ ನಮಗೆ ದುಡ್ಡು ಎಷ್ಟು ಬರುತ್ತೆ? ನಾನು ನಿಮ್ಗೆ ಹೇಳ್ಬೇಕಾರೆ ನಮಗೆ ದುಡ್ಡು ಬರ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ವ್ಯೂಸ್ ಮೇಲೆ ಆಗಿರುತ್ತೆ. ಎಷ್ಟು ಜನ ಯಾಡ್ಸ್ ನೋಡ್ತಾರೆ, ಎಷ್ಟು ಜನ ವ್ಯೂಸ್ ಕಂಪ್ಲೀಟ್ ಆಗುತ್ತೆ ಅದ್ರ ಮೇಲೆ ಇರುತ್ತೆ. ಅಂದರೆ ವ್ಯೂಸ್ ಅಂದರೆ ಒಂದು ವ್ಯೂಸ್ಗೆ $1 ರೂಪೀಸ್ ಅಂತ ಬರಲ್ಲ. ಅವರು ಎಷ್ಟು ಜನ ಯಾಡ್ಸ್ ನೋಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ 1,000 ಇದ್ದಾರೆ. ಆದ್ರೆ ಬಟ್ ಆ 1,000 ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ವ್ಯೂಸ್ ಬರುತ್ತೆ? 5, 6, 7 ವ್ಯೂಸ್ ಬರುತ್ತೆ. ಈ ರೀತಿ ವ್ಯೂಸ್ ಬರೋದಂದ್ರೆ ನಿಮಗೆ ದುಡ್ಡು ಎಷ್ಟು ಬರುತ್ತೆ? $1 ಕೂಡ ಬರಲ್ಲ. ನೀವು ದುಡ್ಡು ಎಷ್ಟು ಕಟ್ಟಿದ್ರೆ ಅಷ್ಟು ದುಡ್ಡು ಕಟ್ಟರು ಕೂಡ ಎಲ್ಲ ವೇಸ್ಟು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆದಂಗೆ. ಡೆಡ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನಾಲಿಟಿಕ್ಸ್ ಗ್ರೋ ಆಗೋದು ಕಡಿಮೆ ಆಗುತ್ತೆ. ಕಡಿಮೆ ಯಾವ ರೀತಿ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋನೇ ಆಗಲ್ಲ. ಗ್ರೋ ಯಾವ ಕಾರಣಕ್ಕೋಸ್ಕರ ಆಗಲ್ಲ ಅಂತ ಅದನ್ನು ಕೂಡ ಹೇಳ್ತೀನಿ. ಯಾವ ಒಂದು ಕಾರಣಕ್ಕೋಸ್ಕರ ಹೇಳ್ಬೇಕಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ ಯೂಟ್ಯೂಬ್ ಯಾವ ರೀತಿ ಮಾಡ್ತಂದ್ರೆ ಹೇಳ್ಬೇಕಾರೆ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನಿಮ್ಮೊಂದು ವಿಡಿಯೋ ಈಗ 1000 ಸಬ್ಸ್ಕ್ರೈಬರ್ಸ್ ನೀವು ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಆ 1000 ಸಬ್ಸ್ಕ್ರೈಬರ್ಸಲ್ಲಿ 100 ಸಬ್ಸ್ಕ್ರೈಬರ್ಸ್ಗೆ ನಿಮ್ಮೊಂದು ವಿಡಿಯೋ ಯೂಟ್ಯೂಬ್ದವರು ರಿಕಮೆಂಡ್ ಮಾಡ್ತಾರೆ. ಅಂದರೆ ಅವ್ರಿಗೆ ರಿಕಮೆಂಡ್ ಮಾಡ್ತಾರೆ, ಅವರೊಂದು ಹೋಮ್ ಪೇಜಲ್ಲಿ ರಿಕಮೆಂಡ್ ಮಾಡ್ತಾರೆ. ಅದರಲ್ಲಿ 100 ಜನದಲ್ಲಿ
7 ಜನ ಮಿನಿಮಮ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 10 ಜನ ಕ್ಲಿಕ್ ಮಾಡಿ ನೋಡಬೇಕು. 10 ಜನ ಕ್ಲಿಕ್ ಮಾಡಿ ನೋಡಿದಾಗ ಅವ್ರು ಯೂಟ್ಯೂಬ್ದವ್ರು ಏನಂತ ತಿಳ್ಕೊತಾರೆ, ಇದು ಒಂದು ಒಳ್ಳೆ ಯೂಟ್ಯೂಬ್ ಕಂಟೆಂಟ್ ವಿಡಿಯೋ, ಈ ಒಂದು ವಿಡಿಯೋನ ಇನ್ನೂ ರಿಕಮೆಂಡ್ ಮಾಡೋಣ, ಇನ್ನೂ ಸಾಕಷ್ಟು ಜನರ ಕಡೆ ಈ ಒಂದು ವಿಡಿಯೋ ಬೂಸ್ಟ್ ಮಾಡೋಂಥವ್ರು ಅರ್ಥ ಮಾಡ್ಕೋತಾರೆ. ಆದ್ರೆ ಬಟ್ 10 ಜನ ಕ್ಲಿಕ್ ಮಾಡಿ ನೋಡಲಿಲ್ಲ ಅಂದ್ರೆ ಅದು ಏನಾಗ್ತದೆ, ಕ್ಲಿಕ್ ಅಂದರೆ ಏನು ಇಂಪಾರ್ಟೆಂಟ್ ಅಂದರೆ CTR ಅಂದರೆ ಏನು, ಕ್ಲಿಕ್ ಥ್ರೂ ರೇಟ್ ಅಂತ ಬಂದ್ಬಿಟ್ಟು. ಈ ಕ್ಲಿಕ್ ಥ್ರೂ ರೇಟ್ ಅಂದರೆ ಯಾವ ರೀತಿ ಅಂದರೆ ಜಸ್ಟ್ ನೀವು ಚೆಕ್ ಮಾಡ್ಕೊಳ್ಬೋದು. ಅದನ್ನ ಯಾವ ರೀತಿ ಚೆಕ್ ಮಾಡೋದು ಹೇಳ್ಬೇಕಾರೆ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ YT ಸ್ಟುಡಿಯೋ ಓಪನ್ ಮಾಡಿ ನಿಮ್ಮೊಂದು ವಿಡಿಯೋ ಇದನ್ನ ಅಂದರೆ ನಿಮ್ಮೊಂದು ವಿಡಿಯೋ ವೈರಲ್ ಎಲ್ಲ ಸೆಕ್ಷನ್ ತೋರಿಸುತ್ತೆ, ಅಲ್ಲಿ ಇಂಪ್ರೆಷನ್ ಅನ್ನೋದನ್ನು ತೋರಿಸುತ್ತೆ ನೋಡಿ. ಅಂದರೆ ಕ್ಲಿಕ್ ಥ್ರೂ ರೇಟ್ ಅಂದರೆ ಎಷ್ಟು % ಇದೆ, 16%, 5% ಈ ರೀತಿ ಇರುತ್ತೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 6ರಿಂದ 7% ಇರಬೇಕು, ಅಪ್ ಇರಬೇಕು. ಈಗ ನಂದು ಎಷ್ಟಿದೆ ನೀವು ನೋಡ್ತಾ ಇರಲ್ಲ ಸೈಡ್ಗಡೆ, ನೀವು ನೋಡ್ಕೊಳ್ಳಿ ಈ ರೀತಿ ಇದೆ. ಈ ರೀತಿ ನಿಮ್ಮೊಂದು ವಿಡಿಯೋ ಇದ್ದರೆ ಏನಂತ ತಿಳ್ಕೋಬೇಕು, ನಿಮ್ಮೊಂದು ವಿಡಿಯೋ ಬೂಸ್ಟ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ದವ್ರು ರಿಕಮೆಂಡ್ ಮಾಡ್ತಾ ಇದ್ದಾರೆ ಅಂತ ಬಂದ್ಬಿಟ್ಟು. ಅಲ್ಲಿ ಏನೂ ಇರಲಿಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮೊಂದು ವಿಡಿಯೋ ನೋಡಲಿಲ್ಲ, 100% ನೋಡಲ್ಲ. ಯಾಕಂದ್ರೆ ಅವ್ರು ಫೇಕ್ ಸಬ್ಸ್ಕ್ರೈಬರ್ಸ್, ಅವ್ನು ದುಡ್ಡು ಕೊಟ್ಟು ನೀವು ಕೊಂಡ್ಕೊಂಡಿದ್ದೀರಾ, ಅವ್ರು ನಿಮ್ಗೆ ಇಷ್ಟಪಟ್ಟು ಆಗಿಲ್ಲ. ಅದ್ರದ್ದು ಏನಂತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮೋಟಿವೇಶನ್ ಆದರೂ ಕೂಡ ವೇಸ್ಟ್. ಯಾಕಂದ್ರೆ ಚಾನಲ್ ಡೆಡ್ ಆಗಿಬಿಡುತ್ತೆ. ಚಾನಲ್ ಡೆಡ್ ಅಂದರೆ ಯಾವ ರೀತಿ, ವ್ಯೂಸೇ ಬರಲ್ಲ. ವ್ಯೂಸ್ ಬರಲಿಲ್ಲ ಅಂದರೆ ನಿಮಗೆ ದುಡ್ಡು ಎಷ್ಟು ಬರುತ್ತೆ, ₹1 ಬರಲ್ಲ. ದುಡ್ಡು ಯಾವುದೇ ಕಾರಣಕ್ಕೂ ₹1 ಬರಲ್ಲ. ಈ ರೀತಿ ಒಂದು ಬಿಸ್ನೆಸ್ ತುಂಬ ನಡೀತದೆ. ನಾನು ಎಲ್ಲರಿಗೂ ಹೇಳ್ಬೇಕಾರೆ, ದುಡ್ಡು ಕೊಟ್ಟು ನೀವು ಮೋಟಿವೇಶನ್ ಮಾಡ್ಕೋತೀರ ಅಂದ್ರೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಟ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ದುಡ್ಡು ಕೊಟ್ಟರೆ ₹1 ದುಡ್ಡು ಬರೋದಲ್ಲ, ನಿಮಗೆ ₹1 ದುಡ್ಡು ಬರಲ್ಲ. ಅದರಿಂದ ಅವು ಬರುವಂಥ ಸಬ್ಸ್ಕ್ರೈಬರ್ಸ್ ಎಲ್ಲ ಫೇಕ್ ಸಬ್ಸ್ಕ್ರೈಬರ್ಸ್. ಅದರಿಂದ ನಿಮಗೆ ತುಂಬ ಬೇಸರ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಅನ್ನೋದು ಕೂಡ ಅದು ವೇಸ್ಟು. ಇದ್ದರೂ ಕೂಡ ವೇಸ್ಟು. ನೀವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಎಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ ಎಲ್ಲರಿಗೆ, ದಯವಿಟ್ಟು ಯಾರು ಕೂಡ ಈ ರೀತಿ ಒಂದು ತುಂಬ ಹಲವಾರು ಮೆಸೇಜ್ಗಳು ಬರುತ್ತೆ, ಅದು ಎಲ್ಲ ಮಾಡಿಕೊಡ್ತಾರೆ. ಕೆಲವೊಂದಷ್ಟು ಫೇಕ್ ಕೊಡೋದೆ, ಸ್ಕ್ಯಾಮ್ ಕೊಡುತ್ತೆ, ಅದನ್ನು ನೋಡಿ ಎಚ್ಚರಿಕೆ. ಮಾಡಿಕೊಡ್ತಾರೆ. ಇಲ್ಲ ಅಂತ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ತಾರೆ, ಇಷ್ಟು ದುಡ್ಡು ಕೊಟ್ಟು ಅಂದ ತಕ್ಷಣ ದುಡ್ಡು ಕೊಟ್ಟು ಬಿಡ್ತಾರೆ, ಅವ್ರು ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ. ಆದ್ರೆ ಬಟ್ ಅದು ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಸಬ್ಸ್ಕ್ರೈಬರ್ಸ್ ಎಲ್ಲ ಫೇಕ್ ಸಬ್ಸ್ಕ್ರೈಬರ್ಸ್, ಯಾರು ಕೂಡ ಒರಿಜಿನಲ್ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ಅದನ್ನ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅದು ವಾಚ್ ಟೈಮ್ ಎಲ್ಲ ಹಂಗೆ ಬರಲ್ಲ. ಅವರೇ ಒಂದು 1000 ಕಂಪ್ಯೂಟರ್ ಇದ್ದ ಕಂಪ್ಯೂಟರ್ ಮೂಲಕ ಎಲ್ಲ, ಅಂದರೆ ಕಂಪ್ಯೂಟರ್ ಮೂಲಕ ಎಲ್ಲ ನಿಮ್ಮ ವಿಡಿಯೋ ಅವರೇ ನೋಡಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಅದು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾದ್ರೆ 1 ಅವರ್ಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಆ ನಂತರ ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಮಾಡಿ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆದ್ರೆ ಬಿಟ್ಟು ಮೌಂಟೇಶನ್ ಆನ್ ಮಾಡೋದವರೆಗೆ ಅವ್ರ ಕೆಲಸ. ಮೌಂಟೇಶನ್ ಆನ್ ಆದ ತಕ್ಷಣ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಅವ್ರಿಗೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು. ಆ ದುಡ್ಡು ಕೊಟ್ಟ ತಕ್ಷಣ ಅವ್ರು ನಿಮ್ಗೆ ಏನಂತ ಹೇಳ್ತಾರೆ, ನಿಮ್ಮ ಚಾನಲ್ ಮೌಂಟೇಶನ್ ಮಾಡಿಕೊಟ್ಟಿದೆ, ನಮ್ಗೆ ಏನು ಸಂಬಂಧಿನ ಇನ್ನು ಮುಂದೆ ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾರೆ. ಆದರೆ ಬಟ್ ನೀವು ಯೂಟ್ಯೂಬ್ನಲ್ಲಿ ಪ್ರತಿದಿನ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಮೌಂಟೇಶನ್ ಆಗಿದೆ, ಇನ್ನು ಮುಂದೆ ನಾನು ಕೂಡ ಯೂಟ್ಯೂಬ್ದ ಲಕ್ಷ ದುಡ್ಡು ಮಾಡ್ಬೋದು ಅಂತೇಳಿ ಯೂಟ್ಯೂಬ್ನಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ನಿಮಗೆ ಎಷ್ಟು ದುಡ್ಡು ಬರುತ್ತೆ, 0. ಅದಕ್ಕೆ ವ್ಯೂಸ್ ಎಷ್ಟು ಬರುತ್ತೆ, 6, 7, 8 ವ್ಯೂಸ್. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೇನೆ, ಈ ರೀತಿ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಕಷ್ಟಪಡಿ, ನಿಮ್ಮನ್ನ ಇಷ್ಟಪಟ್ಟು ಬರಲಿ. ದುಡ್ಡು ಅಂತ ನೀವು ದುಡ್ಡು ನೋಡೋಕೆ ಹೋಗ್ಬೇಡಿ. ನಿಮ್ಮನ್ನ ಇಷ್ಟಪಟ್ಟು ನಿಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಜೆನ್ಯೂನ್ ಆಗಿ ನಿಮ್ಮೊಂದು ವಿಡಿಯೋ ನೋಡಬೇಕು. ಅದು ಬಿಟ್ಟು ಈ ದುಡ್ಡು ಕೊಟ್ಟು ಇದು ಮಾಡ್ತೇನೆ ಅಂದರೆ ಯಾರು ಕೂಡ ಮಾಡೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ಇಂಪಾರ್ಟೆಂಟ್ ನಿಮಗೋಸ್ಕರ ಈ ಒಂದು ಮಾಡಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ನಮಗೆ ಎಲ್ಲರೂ ಕೂಡ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಪ್ಪ ಅನ್ಬೇಕ್ರೆ, ಈ ದುಡ್ಡು ಕೊಟ್ಟು ಪೇಡ್ ಮೌಂಟೇಶನ್ ಯಾರು ಕೂಡ ಮಾಡ್ಕೋಕೆ ಹೋಗ್ಬೇಡಿ. ಅಂದರೆ ಮಾಡ್ಕೊಳ್ಳೇಬೇಡಿ. ಯಾವುದೇ ಕಾರಣಕ್ಕೂ ಮಾಡ್ಕೊಂಡ್ರೆ ನಿಮಗೆ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬರು ಎಕ್ಸ್ಪ್ಲೇನ್ ಎಲ್ಲ ಕೂಡ ನೆಕ್ಸ್ಟ್ ಮತ್ತೆ ನಾನು ಇದೇ ರೀತಿ ಒಂದು ಒಳ್ಳೆ ಕಂಟೆಂಟಲ್ಲಿ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಈ ಒಂದು ಮುಸ್ಲಿಂ ಪ್ರತಿಯೊಬ್ಬರು ಕೂಡ ಜೀವನದಿಂದ ಮಾತ್ರ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.